ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಡಿಸೆಂಬರ್ 18, 19ರ ಪ್ರಚಲಿತ ಘಟನೆಗಳ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ನಮ್ಮ ಕ್ಲಾಸನ್ನು ಯಾರು ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಕ್ಲಾಸ್ ನೋಡಿ ಹಾಗೂ ವಿಡಿಯೋ ಇಷ್ಟರ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇಂದಿನ ಕ್ಲಾಸನ್ನು ಆರಂಭಿಸೋಣ. ನೋಡಿ, ಕ್ಲಾಸ್ ಆರಂಭಿಸಿದ ಪೂರ್ವದಲ್ಲಿ ಪ್ರಜಾವಾಣಿ ಪತ್ರಿಕೆಯ ಕಂಟಿನ್ಯೂಸ್ ಕ್ಲಾಸ್ ಮಾಡುವುದು ನಂದು ಪ್ಲಾನ್ ಇತ್ತು ಸ್ನೇಹಿತರೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರುವ ಕಾರಣದಿಂದ ಕಳೆದ 2-3 ದಿನಗಳಿಂದ ವಿಡಿಯೋ ಮಾಡದೇ ಆಗಿರೋದಕ್ಕೆ ದಯವಿಟ್ಟು ತಮ್ಮಲ್ಲಿ ಕ್ಷಮೆ ಕೇಳುತ್ತಾ ಇಂದಿನ ಕ್ಲಾಸನ್ನು ಆರಂಭಿಸೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇಂದಿನ ಪ್ರಥಮ ಆರ್ಟಿಕಲ್ ಏನಿದೆ ನೋಡೋಣ. ಪ್ರಥಮ ಪ್ರಶ್ನೆ, ಟಕ್ಕರ್ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ? ಓಕೆ, ನೋಡಿ, ವೆರಿ ಇಂಪಾರ್ಟೆಂಟ್ ಆಗ್ತದೆ ಇದು. ಓಕೆ, ಒಂದನೇ ಆಪ್ಷನ್ ಇದೆ ರಾಜೀವ್ ಗಾಂಧಿ ಇದೆ, ಇಂದಿರಾ ಗಾಂಧಿ ಹತ್ಯೆ ಪ್ರಕರಣ ಇದೆ, ಭೋಪಾಲ್ ಅಣಿ ದುರಂತ ಇದೆ, ಶಿವಕಾಶಿ ಪಟಾಕಿ ದುರಂತ ಇದೆ. ನೋಡಿ, ಫಸ್ಟ್ನಿಗೆ ಏನು ಮಾಡೋಣ, ಕ್ವಶನ್ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಓಕೆ, ಆಮೇಲೆ ಇದು ಈ ಕ್ವಶನ್ ಯಾಕೆ ತೆಗೆದುಕೊಂಡೆ ಅಂತ ಆಮೇಲೆ ಹೇಳ್ತೀನಿ. ಒಂದೇದು ನೋಡಿ, ರಾಜೀವ್ ಗಾಂಧಿ ಇದೆ, ಇದು ಅಲ್ಲ. ಓಕೆ, ಇಂದಿರಾ ಗಾಂಧಿ. ಓಕೆ, ಇಂದಿರಾ ಗಾಂಧಿ ಹತ್ಯೆ ಪ್ರಕರಣ. ಓಕೆ, ಈ ಆಯೋಗವನ್ನು ಎದಕ್ಕೆ ನೇಮಕ ಮಾಡಿದ್ರಪ್ಪ ಅಂದರೆ ಇಂದಿರಾ ಗಾಂಧಿ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ತನಿಖೆ ನಡೆಸಲು ಟಕ್ಕರ್ ಆಯೋಗ ಜಸ್ಟಿಸ್ ಟಕ್ಕರ್ ಆಯೋಗವನ್ನು ನೇಮಕ ಮಾಡಲಾಗಿತ್ತು. ಓಕೆ, ಈ ಪ್ರಶ್ನೆಗೆ ಆನ್ಸರ್ ಕ್ಲಿಯರ್ ಆಯಿತು. ಓಕೆ, ಇದಕ್ಕೆ ಸಂಬಂಧಪಟ್ಟಂತ ಇವಾಗ ಇದು ಯಾಕೆ ನ್ಯೂಸ್ನೇ ಬಂತಪ್ಪ ಅಂತ ಫಸ್ಟ್ ಅದನ್ನು ಪ್ರಜಾವಾಣಿ ಪೇಪರ್ನಲ್ಲಿ ಆರ್ಟಿಕಲ್ ಬಂದಿದೆ. ನೋಡಿ, ಲೋಕಸಭೆಯಲ್ಲಿ ಒಟ್ಟು 33 ಸದಸ್ಯರು, ರಾಜ್ಯಸಭೆಯಲ್ಲಿ ಒಟ್ಟು 45 ಸದಸ್ಯರನ್ನು ಅಮಾನತ್ತು. ಓಕೆ, ನೋಡಿ, ಒಂದೇ ದಿನದಲ್ಲಿ ಒಟ್ಟು 78 ಸಂಸದರು ಸಸ್ಪೆಂಡ್. ಓಕೆ, ನೋಡಿ, ಹಿಂದಿನ ಅಮಾನತ್ತು ನಿರ್ಧಾರಗಳು. ನೋಡಿ, 1989ರಲ್ಲಿ ಓಕೆ ರಾಜೀವ್ ಗಾಂಧಿ ಸರ್ಕಾರದ ವೇಳೆ ಒಟ್ಟು 63 ಸಂಸದರನ್ನು, ಓಕೆ 1989ರಲ್ಲಿ 63 ಸಂಸದರನ್ನು ಸಸ್ಪೆಂಡ್ ಮಾಡಲಾಗಿತ್ತು. ಯಾವ ಕಾರಣಕ್ಕಪ್ಪ ಅಂದರೆ ಅದು ಲಿಂಕ್ ಕೊಡುತ್ತೆ ನೋಡಿ. ಇಂದಿರಾ ಗಾಂಧಿ ಹತ್ಯೆ ಪ್ರಕರಣದ ತನಿಖೆ ನಡೆಸುವ ಸಲುವಾಗಿ ಜಸ್ಟಿಸ್ ಟಕ್ಕರ್ ಆಯೋಗವನ್ನು 1984-89ರಲ್ಲಿ ನೇಮಕ ಮಾಡಲಾಗಿತ್ತು. ಈ ಆಯೋಗದ ವರದಿಯನ್ನು ವಿರೋಧಿಸಿ ಸಂಸತ್ತಿನಲ್ಲಿ ಗದ್ದಲ ಇದ್ದ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಸರ್ಕಾರವರು 63 ಸಂಸದರನ್ನು ಸಸ್ಪೆಂಡ್ ಮಾಡಿದ್ದರು. ಓಕೆ, ಇದು ಫಸ್ಟ್ ಪಾಯಿಂಟ್ ಕ್ಲಿಯರ್. ಓಕೆ, ನೆಕ್ಸ್ಟ್ ನೋಡಿ, 2019ರಲ್ಲಿ ಒಟ್ಟು 45 ಸಂಸದರನ್ನು 5 ದಿನಗಳ ಮಟ್ಟಿಗೆ ಸಸ್ಪೆಂಡ್ ಮಾಡಲಾಗಿದ್ದರು. ಓಕೆ, ಅದೇ ರೀತಿ 2015ರಲ್ಲಿ 25 ಲೋಕಸಭಾ ಸದಸ್ಯರನ್ನು ಸಸ್ಪೆಂಡ್ ಮಾಡಲಾಗಿತ್ತು. ಓಕೆ, ನೋಡಿ, ಓವರಾಲ್ ಇದು ನ್ಯೂಸ್ ಎದ್ರ ಸಂಬಂಧ ಸಸ್ಪೆಂಡ್ ಮಾಡೋದಲ್ಲ, ಕಾರಣ ಏನಪ್ಪ, ಗದ್ದಲಿಸಕ್ಕೆ ಏನು ಕಾರಣ ಅಂದರೆ ನಮ್ಮ ಕರ್ನಾಟಕದ ಮೈಸೂರು ಸಂಸದರಾದಂಥ ಪ್ರತಾಪ್ ಸಿಂಹ ಅವರ ಪಾಸ್ಪೋರ್ಟನ್ನು ಪಡೆದಂಥ ಸಂಸತ್ತನ್ನು ಪ್ರವೇಶಿಸಿ ಸಂಸತ್ನಲ್ಲಿ ಗದ್ದಲ ಎಬ್ಬಿಸಿ ಕಾರಣವಾಗಿರೋದ್ರಿಂದ, ಭದ್ರತಾ ಲೋಪ ಆಗಿರುವುದರಿಂದ ಅದಕ್ಕೆ ಸಂಬಂಧಪಟ್ಟಂತನ್ನು ಗೃಹ ಸಚಿವರು ಹೇಳಿಕೆ ಕೊಡಬೇಕೆಂದು ವಿರೋಧ ಪಕ್ಷಗಳು ಈ ಚಳಿಗಾಲ ಅಧಿವೇಶನದಲ್ಲಿ ಗದ್ದಲ ಎಬ್ಬಿಸಿರುವ ಕಾರಣ ಏನು ಮಾಡಿದರು, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸ್ಪೀಕರ್ ಅವರು ಏನು ಮಾಡಿದರು, ಒಟ್ಟು 72 ಜನ ಸಸ್ಪೆಂಡ್ ಮಾಡಿದರು. ಹೀಗಾಗಿ ಇದು ನ್ಯೂಸ್ನೇ ಬಂದಿದೆ, ಪ್ರಜಾವಾಣಿ ಪೇಪರ್ ನ್ಯೂಸ್ನೇ ಬಂದಿದೆ. ಹೀಗಾಗಿ ಇದರದ್ದು ಆಳ ಅಗಲವನ್ನು ನೋಡಿಬಿಟ್ರೆ ನಮಗೆ ಒಂದು ಕ್ಲಾರಿಟಿ ಪಿಕ್ಚರ್ ಸಿಕ್ಬಿಡುತ್ತೆ. ಓಕೆ, ಹಾಗಾದರೆ ಅತಿ ಹೆಚ್ಚು ಯಾವಾಗಪ್ಪ ಅಂದ್ರೆ ಈಗ 2023 ಇವಾಗ ಎಷ್ಟು 78 ಸಂಸದರನ್ನು ಒಟ್ಟ ಏಕಕಾಲಕ್ಕೆ ಅಮಾನತು ಮಾಡಿದೆ, ಎಷ್ಟಿದೆ. ಓಕೆ, ಇದು ಒಳ್ಳೆ ಇಷ್ಟು ಕ್ಲಿಯರ್ ಆಯಿತು. ಕ್ವಶನ್ ಎದಕ್ಕೆ ಬಂತು, ಯಾವುದಕ್ಕೆ ಅಂತ ಗೊತ್ತಾಯಿತು. ಓಕೆ, ಹೈಯೆಸ್ಟ್ ಯಾವಾಗ ಅನ್ನೋದು ಗೊತ್ತಾಯಿತು. ನೆಕ್ಸ್ಟು ರಾಜೀವ್ ಗಾಂಧಿ ಹತ್ಯೆ ಪ್ರಕರಣದ ಆಪ್ಷನ್ ಒಂದು ಬಿಡಿಸ್ಬಿಡೋಣ, ಇದು ಇಂಪಾರ್ಟೆಂಟ್ ಇದೆ. ಓಕೆ, ರಾಜೀವ್ ಗಾಂಧಿ ಹತ್ಯೆ ಆಗಿದ್ದು ಯಾವಾಗಪ್ಪ ಅಂದರೆ ಮೇ 21, 1991ರಲ್ಲಿ. ಓಕೆ, ಎಲ್ಲಪ್ಪ ಅಂದ್ರೆ ತಮಿಳುನಾಡಿನಲ್ಲಿ ಚುನಾವಣೆ ಪ್ರಚಾರ ರ್ಯಾಲಿಯಲ್ಲಿ ಅವ್ರನ್ನ ಭಯೋತ್ಪಾದಕ LTTE ಉಗ್ರ ಸಂಘಟನೆಯಿಂದ ಹತ್ಯೆ ಮಾಡ್ತಾರೆ. ಓಕೆ, ಮಾನವ ಬಾಂಬ್ ದಾಳಿಯಿಂದ. ಓಕೆ, ಇದ್ರ ಬಗ್ಗೆ ಒಬ್ಬ ಪ್ರಧಾನಿಯನ್ನು ಗುಂಡಿಟ್ಟುಕೊಳ್ಳಲ್ಲ, ಇದರ ಭದ್ರತಾ ಲೋಪ ಪರಿಶೀಲನೆ ಮಾಡೋ ಸಲುವಾಗಿ ನ್ಯಾಯಮೂರ್ತಿ JS ವರ್ಮಾ ಸಮಿತಿ ನೇಮಕ ಮಾಡಿರ್ತಾರೆ. ಓಕೆ, JS ವರ್ಮಾ ಸಮಿತಿ ಅಂದರೆ ಒಬ್ಬ ಪ್ರಧಾನಿಯನ್ನು ಅಲ್ಲಿ ಉಗ್ರರು ಕೊಳ್ತಾರಪ್ಪ ಅಂದ್ರೆ ನಮ್ಮ ಭದ್ರತಾ ಲೋಪ ಆಗಿದೆಯಲ್ಲ, ಆ ಲೋಪವನ್ನು ಪರಿಶೀಲನೆ ಮಾಡಲು JS ವರ್ಮಾ ಸಮಿತಿಯನ್ನು ನೇಮಕ ಮಾಡ್ತಾರೆ. ಓಕೆ, ಇದು ಗೊತ್ತಿರಲಿ. ಓಕೆ, ಹೀಗಾಗಿ ನಾವು ಮೇ 21 ನಮ್ಮ ದೇಶದ ಪ್ರಧಾನಮಂತ್ರಿಯನ್ನು ಗುಂಡಿಟ್ಕೊಂಡ್ರಲ್ಲ, ಮೇ 21 ರಾಷ್ಟ್ರೀಯ ಭಯೋತ್ಪಾದಕ ವಿರೋಧಿ ದಿನವೊಂದು ಆಚರಣೆ ಮಾಡ್ತಾರೆ. ಇದು ಕ್ಲಿಯರ್ ಇರಲಿ. ಓಕೆ, ನೆಕ್ಸ್ಟು ನೋಡಿ, ಇಂದಿರಾ ಗಾಂಧಿ ಹತ್ಯೆ ಪ್ರಕರಣ ಅಂತ ಇದೆ. ಓಕೆ, ಇದಕ್ಕೆ ನೇಮಕವಾದ ಆಯೋಗ ಯಾವುದಪ್ಪ ಅಂದರೆ ಜಸ್ಟಿಸ್ ಟಕ್ಕರ್ ಆಯೋಗ. ಓಕೆ, ಅವರ ಹತ್ಯೆ ಪ್ರಕರಣವನ್ನು ತನಿಖೆ ಮಾಡೋ ಸಲುವಾಗಿ ಇವ್ರನ್ನ ಹತ್ಯೆ ಯಾವಾಗ ಗುಂಡಿಟ್ಕೊಳ್ಳೋದಂದ್ರೆ ಅಕ್ಟೋಬರ್ 31, 1984ರಂದು ಇವರನ್ನು ಹತ್ಯೆ ಮಾಡಲಾಯಿತು. ಓಕೆ, ಏನಪ್ಪ ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಅಂದರೆ 1984ರಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಎಂಬ ಕಾರ್ಯಾಚರಣೆ ಆರಂಭಿಸ್ತಾರೆ. ಓಕೆ, ಅದು ಒಂದು ಗೊತ್ತಿರಲಿ. ಓಕೆ, ಆಪ್ಷನ್ ನೆಕ್ಸ್ಟು ಭೂಪಾಲ್ ಅನಿಲ್ ದುರಂತ ಆಪ್ಷನ್ ಇದೆಲ್ಲ, ಇದೊಂದು ಬಿಡಿಸ್ಬಿಡೋಣ. ಏನಪ್ಪ ಅಂದರೆ 1984ರಲ್ಲಿ ನಡೀತದೆ, ಎಲ್ಲಿ, ಮಧ್ಯಪ್ರದೇಶದಲ್ಲಿ. ಓಕೆ, ವಿನೈಲ್ ಕ್ಲೋರೈಡ್ ಎಂಬ
ಕಂಪನಿಯಿಂದ ಸೋರಿಕೆ ಆಗಿರ್ತದೆ. ಓಕೆ, ಮೈಕಲ್ ಆ್ಯಂಡರ್ಸನ್ ಅಂತ ಅದರದ CEO ಇರ್ತಾರೆ. ಓಕೆ, ಶಿವಕಾಶಿ ಪಟಾಕಿ ಎಲ್ಲಿ ಬರ್ತಪ್ಪ ಅಂದರೆ ಇದು ತಮಿಳುನಾಡಲ್ಲಿ ಬರ್ತದೆ. ಓಕೆ, ಇಷ್ಟು ಗೊತ್ತಿರ ಅಂದರೆ ನೀವು ಯಾವುದೇ ಎಕ್ಸಾಮ್ ಬರೆದು ಯಾವುದೇ ಕ್ವಶನ್ ಬಿಡಿಸ್ಬೇಕಾದ್ರೂ ನಿಮ್ಗೆ ಆನ್ಸರ್ ಅಟ್ಟ ಬಿಡಿಸೋದ್ರಿಂದ ನಾಲೆಜ್ ಜಾಸ್ತಿ ಆಗಲ್ಲ. ಈ ಥರ ಆಪ್ಷನ್ 1ರಿಂದ 1 ನೋಡಿ, ಒಂದು ಕ್ವಶನ್ ಬಿಡಿಸೋದ್ರಿಂದ ನಮಗೆ ಇಲ್ಲೇ ರಾಷ್ಟ್ರೀಯ ಭಯೋತ್ಪಾದನೆ ವಿರೋಧ ದಿನ ಮೇ 21 ಗೊತ್ತಾಯಿತು. ಅವರು ರಾಜೀವ್ ಗಾಂಧಿ ಹತ್ಯೆ ಮಾಡಿದ ಯಾವಾಗಪ್ಪ 1991 ಆಯಿತು. ಆ ಸಮಿತಿ ಭದ್ರತಾ ಲೋಪ ಆಗಿದ್ದಕ್ಕೆ ನಮ್ದು ಯಾವ ಸಮಿತಿನೇ ಕೂಡ JS ವರ್ಮಾ ಸಮಿತಿ. ಅದೇ ರೀತಿ ಇಂದಿರಾ ಗಾಂಧಿ ಹತ್ಯೆ ಯಾವಾಗಾಯಿತು 1984ರಲ್ಲಿ ಅಕ್ಟೋಬರ್ 31ರಂದು. ಅವರು ಹತ್ಯೆ ತನಿಖೆ ನಡೆಸಿದ ಸಮಿತಿ ಯಾವುದಪ್ಪ ಅಂದರೆ ಟಕ್ಕರ್ ಆಯೋಗ. ಓಕೆ, ಭೋಪಾಲಲ್ಲಿ ದುರಂತ ಯಾವ ನಡೀತು 1984. ಶಿವಕಾಶಿ ಪಟಾಕಿ ದುರಂತ ಯಾವ ಸಂಬಂಧಪಟ್ಟಿದ್ದು ಯಾವಾಗಪ್ಪ ತಮಿಳುನಾಡು. ಹೀಗೆ ಒಂದು ಪತ್ರಿಕೆಯನ್ನು ಓದೋದ್ರಿಂದ ನೀವು ಕರೆಂಟ್ ಅಫೇರ್ಸ್ ಒಂದೇ ತಿಳ್ಕೊಂತೀವಿ ಅಂದರೆ ಅದು ನಿಮ್ಮ ಅದು ತಪ್ಪು. ಓಕೆ, ಪ್ರಜಾವಾಣಿ ಪೇಪರ್ ಓದೋದ್ರಿಂದ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಎಲ್ಲ ಸಬ್ಜೆಕ್ಟು ಕವರ್ ಆಗ್ತದೆ. ಹೀಗಾಗಿ ಒಂದು ಪಾಯಿಂಟ್ ಸಿಕ್ತಪ್ಪ ಅಂದರೆ ಅದನ್ನು ಸಮಗ್ರವಾದ ಅನಲೈಸ್ ಮಾಡೋದ್ರಿಂದ ನಮಗೆ ವಿಷಯದ ಪ್ರಬುದ್ಧತೆ ಜಾಸ್ತಿ ಆಗುತ್ತಾ ಹೋಗುತ್ತೆ. ಓಕೆ, ಹೀಗಾಗಿ ಅದು ಯಾವುದೇ ಆ್ಯಂಗಲ್ನ ಪ್ರಶ್ನೆ ಕೇಳಿದ್ರೆ ನಾವು ಆನ್ಸರ್ ಮಾಡುವಂಥ ಕ್ಯಾಪಸಿಟಿ ಬರ್ತದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಹೆಚ್ಚಿನ ಮಾಹಿತಿ ನೋಡೋಣ ಮುಂದೆ. ಓಕೆ, ಇಂದಿನ ಪ್ರಮುಖ ಅಮಾನತ್ತು ಪ್ರಕರಣಗಳು. ಓಕೆ, ನೋಡಿ ಹಿಂದೆ ಏನಾಗಿದೆ ನೋಡಿ. ಫಸ್ಟ್ ಹಿಂದ್ಗಡೆ ಹೇಳಿದ್ನಲ್ಲ, 1989ರ ಮಾರ್ಚ್ ಪ್ರಧಾನಿ ಇಂದಿರಾ ಗಾಂಧಿ ಹತ್ಯೆ ತನಿಖೆ ನಡೆಸಿದ ಟಕ್ಕರ್ ಆಯೋಗದ ವರದಿಗೆ ಸಂಬಂಧಿಸಿದಂತೆ ಪ್ರತಿಭಟನೆ ನಡೆಸಿದ್ದಕ್ಕಾಗಿ 63 ಸಂಸದರನ್ನು ಅಂದಿನ ಕೇಂದ್ರ ಸರ್ಕಾರ, ರಾಜೀವ್ ಗಾಂಧಿ ನೇತೃತ್ವದ ಸರ್ಕಾರವು 63 ಸಂಸದರನ್ನು 1 ವಾರಗಳ ಕಾಲ ಅಮಾನತು ಮಾಡಲಾಗಿತ್ತು. ಇದು ಈವರೆಗಿನ ದಾಖಲೆಯಾಗಿತ್ತು. ಹಾಗಾದರೆ 2023ರಲ್ಲಿ ಒಟ್ಟು 78 ಸಂಸದರನ್ನು ಅಮಾನತು ಮಾಡಲಾಗಿದೆ. ಯಾವ ಕಾರಣಕ್ಕಪ್ಪ ಅಂದರೆ ಸಂಸತ್ತಿನ ಭದ್ರತಾ ಲೋಪ ಸಲುವಾಗಿ ಗದ್ದಲ ಎಬ್ಬಿಸಿದರು ವಿರೋಧ ಪಕ್ಷದವರು. ಓಕೆ, ಈ ಸಂಘಟನೆ ಎಕ್ಸ್ಟ್ರಾ ಮಾಹಿತಿ ಇದೆ, ಇಷ್ಟು ಗೊತ್ತಿದ್ರೆ ಸಾಕು. ಓಕೆ, ನೋಡಿ ಈಗ ರಾಜ್ಯಸಭೆ ಮತ್ತು ಲೋಕಸಭೆ ಅಲ್ಲೇ ಪಾರ್ಲಿಮೆಂಟ್ ಈಗ ಸೆಷನ್ ನಡೀತಾ ಇದೆ. ಈಗ ಚಳಿಗಾಲ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ನಮಗೆ ಏನು ಗೊತ್ತಿರಬೇಕು, ಲೋಕಸಭೆ ಮತ್ತು ಪಾರ್ಲಿಮೆಂಟ್ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಇಲ್ಲಿ ಸ್ವಲ್ಪ ನೋಡೋಣ. ಭಾರತದ ಕೇಂದ್ರ ಶಾಸಕಾಂಗವನ್ನು ಪಾರ್ಲಿಮೆಂಟ್ ಎಂದು ಕರೆಯುತ್ತಾರೆ. ಇದು ವಿಧಿ 79. ಓಕೆ, ಸಂವಿಧಾನದ 79ನೇ ವಿಧಿಯ ಪ್ರಕಾರ ಸಂಸತ್ತು, ಓಕೆ, ಇದನ್ನು ಸಂಸತ್ತು ಏನೇನು ಒಳಗೊಂಡಿರ್ತದೆ ಆಲ್ರೆಡಿ PSI ಕ್ವಶನ್ ಕೇಳಿದ್ದಾರೆ. PSI ಕೇಳಿದರೆ KPSC ಕೇಳಿದ್ದಾರೆ. ಒಂದೇ ನೋಡಿ, ಸಂಸತ್ತು ಎಂದರೆ ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ ಒಳಗೊಂಡಿರೋದನ್ನು ನಾವು ಸಂಸತ್ತು ಎಂದು ಕರೆಯುತ್ತೇವೆ. ಓಕೆ, ರಾಷ್ಟ್ರಪತಿಯು ಸಂಸತ್ತಿನ ಅವಿಭಾಜ್ಯ ಅಂಗ. ಓಕೆ, ಸಂಸತ್ತು ಗರಿಷ್ಠ 6 ತಿಂಗಳವರೆಗೆ ಸಭೆ ಸೇರದೇ ಇರಬಹುದು. ರಾಜ್ಯಸಭೆಯ ರಚನೆ ಬಗ್ಗೆ ಎಷ್ಟನೇ ವಿಧಿ ಇರುತ್ತಾ 80ನೇ ವಿಧಿ. ಪ್ರಥಮ ಸಭೆ ಸೇರಿದ್ದು ಇದನ್ನು ಕೇಳಿದ್ರು ಕ್ವಶನ್ ಮೇ 13, 1952. ಕೌನ್ಸಿಲ್ ಆಫ್ ಸ್ಟೇಟ್ ಇದು PSI ಕ್ವಶನ್. ಓಕೆ, ರಾಜ್ಯಸಭೆ ಏನಂತ ಕರೀತಾರೆ, ಕೌನ್ಸಿಲ್ ಆಫ್ ಸ್ಟೇಟ್ ಎಂದು ಕರೀತಾರೆ. ಓಕೆ, ಲೋಕಸಭೆ ರಚನೆ 81ನೇ ವಿಧಿ. ಪ್ರಥಮ ಸಭೆ ಸೇರಿದ್ದು ಏಪ್ರಿಲ್ 17, 1957. ಓಕೆ, ಲೋಕಸಭೆಯ ಪ್ರಥಮ ವಿರೋಧ ಪಕ್ಷ ನಾಯಕರು ರಾಮ್ ಸುಭಾಷ್ ಸಿಂಗ್. ಓಕೆ, ಹಾಗಾದರೆ ಪ್ರಸ್ತುತ ರಾಜ್ಯಸಭೆ ಅಧ್ಯಕ್ಷರು ಯಾರಪ್ಪ ಅಂದರೆ ಜಗದೀಪ್ ಧನ್ಕರ್. ಓಕೆ, ಜಗದೀಪ್ ಧನ್ಕರ್ ಅಂದರೆ. ಹಾಗಾದರೆ ಉಪಾಧ್ಯಕ್ಷರು ಹರಿವಂಶ್ ನಾರಾಯಣ್ ಇದ್ದಾರೆ. ಹಾಗಾದರೆ ಸ್ಪೀಕರ್ ಓಂ ಬಿರ್ಲಾ ಲೋಕಸಭೆದು. ಓಕೆ, ಇಷ್ಟು ಗೊತ್ತಿದ್ರೆ ಸಾಕು. ಓಕೆ, ನೆಕ್ಸ್ಟ್ ನೋಡಿ, ವಿಶ್ವ ಹವಾಮಾನ ಸಂಸ್ಥೆಯು WMO ಕೇಂದ್ರ ಕಚೇರಿ ಎಲ್ಲಿದೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಇದೆ. ಓಕೆ, ಈ ಥರ ಆರ್ಟಿಕಲ್ ಬಂದಾಗ ಸ್ವಲ್ಪ ನೀವು ಡಾಟಾಸ್ ಕರೆಕ್ಟಾಗಿ ಕ್ಯಾಚ್ ಮಾಡಿಬಿಟ್ರೆ ನೀವು ಜಾಗತಿಕ ತಾಪಮಾನ ಕುರಿತು ಬರೀ ಅಂದ್ಬಳಕ ಇಂಥ ಪಾಯಿಂಟ್ಸ್ ಹಾಕಿ ಬರೀಬೋದು. ಓಕೆ, ಪ್ರಜಾವಾಣಿ ಆರ್ಟಿಕಲ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ನೋಡಿ, 1ನೇ ಆಪ್ಷನು ಬರ್ಲಿನ್, 2ನೇದ್ದು ಪ್ಯಾರಿಸ್, 3ನೇದ್ದು ಜಿನೆವಾ, 4ನೇದ್ದು ದುಬೈ. ಇದಕ್ಕೆ ಸರಿಯಾದ ಆನ್ಸರ್ ಫಸ್ಟ್ ಕ್ಲಿಯರ್ ಮಾಡ್ತೀನಿ, ಜಿನೆವಾ. ಓಕೆ, ನೋಡಿ ದುಬೈ ಅಂತಿದೆಯಲ್ಲ, ಇಲ್ಲೇ COP28 ಶೃಂಗಸಭೆ ನಡೆದಿದೆ, ಅದು ಮುಗಿದಿದೆ, ಇದು ಗೊತ್ತಿರಬೇಕು. ಓಕೆ, ಅದು ಇಂಪಾರ್ಟೆಂಟ್ ಅದ. ಬರ್ಲಿನಲ್ಲಿ ವಿಶ್ವ ಹವಾಮಾನ ಸಂಸ್ಥೆ ಮೊದಲ ಸಭೆ ನಡೆದಿದೆ, ಅದು ಗೊತ್ತಿರಲಿ. ಪ್ಯಾರಿಸ್ ಅಗ್ರಿಮೆಂಟ್ 2015 ಅದು ಗೊತ್ತಿರಲಿ. ಒಂದು ಸ್ವಲ್ಪ ಆಪ್ಷನ್ ಬಿಡಿಸೋ ಪ್ರಯತ್ನ ನೀವು ಮಾಡ್ಕೋಬೇಕು. ಅಲ್ಲೇ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡಿಬಿಟ್ರೆ ಒಳ್ಳೆ ರಿವಿಷನ್ ಆಗಿಬಿಡುತ್ತೆ ನಿಮಗೆ. ನೋಡಿ, ಪ್ರಜಾವಾಣಿ ಆರ್ಟಿಕಲ್ ಏನಿದೆ, ಕುದಿ ಬಾಣಲೆಯಲ್ಲಿ ಭೂಮಿ ಅಂದರೆ ಜಾಗತಿಕ ತಾಪಮಾನದಲ್ಲಿ ಭೂಮಿಯ ಪರಿಸ್ಥಿತಿ ಬಗ್ಗೆ ಈ ಆರ್ಟಿಕಲ್ ಪೂರ್ತಿ ವಿವರಣೆ ಕೊಟ್ಟಿದ್ದಾರೆ. ಓಕೆ, ಕೈಗಾರಿಕಾ ಕ್ರಾಂತಿ ದಿನಗಳು ಕೇಳಿದರೆ ಇಲ್ಲೇ. ಓಕೆ, ಸಮುದ್ರ ಮಟ್ಟ ಏರಿಕೆ ಆಗ್ತಿದೆ, ಅತಿ ಮಳೆ, ಅತಿ ಬರ, ಪ್ರಸ್ತುತ ಎದುರಿಸ್ತಿರೋ ಜಾಗತಿಕ ಪರಿಸ್ಥಿತಿ ಹೇಗಿದೆ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ನೋಡೋಣ. ಇದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಮಾಹಿತಿ. WMO ಅಂದರೆ ಇನ್ನು ಕ್ವಶನ್ ಕೇಳಿದ್ನಲ್ಲ, ಅದಕ್ಕೆ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್. ಇದು ಸ್ಥಾಪನೆ ಆಗಿದ್ದು ಮಾರ್ಚ್ 23, 1950ರಂದು. ಓಕೆ, ಇದರ ಹೆಡ್ ಕ್ವಾರ್ಟರ್ ಬಂದು ಸ್ನೇಹಿತರೆ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ ಜಿನೆವಾದಲ್ಲಿದೆ. ಇದರ ಅಧ್ಯಕ್ಷರು ಯಾವ್ದು ಪ್ರೆಸೆಂಟು ಅಬ್ದುಲ್ ಅಲ್ ಮೊಂದಾಸ್. ಓಕೆ, ವಿಶ್ವ ಹವಾಮಾನ ದಿನ ಯಾವಪ್ಪ ಅಂದರೆ ಮಾರ್ಚ್ 23, 1950ರಿಂದ ಆರಂಭವಾಗಿದ್ರೆ. ಇದು ವರ್ಲ್ಡ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಆರಂಭವಾಗಿದ್ದರ ಕಾರಣಕ್ಕಾಗಿ ಆ ದಿನವನ್ನು ಆಚರಣೆ ಮಾಡಲಾಗ್ತದೆ. ಓಕೆ, ಭೂಮಿಯ ಇತಿಹಾಸದಲ್ಲಿ ಈ ವರ್ಷ ಅಂದರೆ 2023 ವರ್ಷ ಗರಿಷ್ಠ ತಾಪಮಾನದ ವರ್ಷವಾಗಬಹುದೆಂದು ವಿಶ್ವ ಹವಾಮಾನ ಇಲಾಖೆ ಹೇಳಿದೆ. ಓಕೆ, ಈ ವರ್ಷದ ನವೆಂಬರ್ವರೆಗೆ 4.5 ಕೋಟಿ ಎಕರೆ ಅರಣ್ಯವು ನಮ್ಮ ದೇಶದಲ್ಲಿ ಕಾಳ್ಗಿಚ್ಚಿನಿಂದಾಗಿ ಸುಟ್ಟು ಕರಕಲಾಗಿದೆ. ನೋಡಿ, ಇಂಥ ಪಾಯಿಂಟ್ಸ್ ನೀವು ಎಸ್ಸೇದಲ್ಲಿ PSI ಎಸ್ಸೇದಲ್ಲಿ ಹಾಕಿ
ಬರೆಯೋದ್ರಿಂದ ನಿಮ್ಮ ಎಸ್ಸೆಗೆ ಒಳ್ಳೆ ಮಾರ್ಕ್ಸ್ ಬರೋ ಸಂಭವನೀಯತೆ ಜಾಸ್ತಿ ಇರ್ತದೆ. ಓಕೆ, ಕರೆಕ್ಟ್ ಡಾಟಾ ಹಾಕಿ ಬಿಡಬೇಕು. ಓಕೆ, ಕೆನಡಾ ದೇಶದಲ್ಲಿ ಒಟ್ಟು ಅರಣ್ಯದಲ್ಲಿ 5% ಈಗ ಬೆಂಕಿಗೆ ತುತ್ತಾಯಿತು. ಇದರಿಂದ ಬಿಡುಗಡೆ ಆದ ಇಂಗಾಲವು 40 ಕೋಟಿ ಟನ್ಗೆ ಹೆಚ್ಚು ಎಂದು ಅಂದಾಜು ಮಾಡಲಾಗಿದೆ. ಓಕೆ, ಎಷ್ಟು ಗೊತ್ತಿರಬೇಕು. ಭೂಮಿ ಮೇಲ್ಮೈನ ಅತಿ ಹೆಚ್ಚು ತಾಪಮಾನ ದಿನಗಳು ಅಂದರೆ ನವೆಂಬರ್ 17, ನವೆಂಬರ್ 18. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಇಂಥವು 2 ಪಾಯಿಂಟ್ ಕರೆಕ್ಟಾಗಿ ಬರೋದು, ನೀವು ಅಂಡರ್ಲೈನ್ ಮಾಡಿ ಎಸ್ಸೆ ಬರೆದ್ರೆ ನೀವು ಎಸ್ಸೆ ಒಳ್ಳೆ ಎಸ್ಸೆ ಮಾರ್ಕ್ಸ್ ತೆಗೆಯೋದು ಚಾನ್ಸ್ ಇರ್ತದೆ. ನೋಡಿ, ನೆಕ್ಸ್ಟ್ ಹಸಿರುಮನೆ ಅನಿಲಗಳು ಯಾವುವು? ಇಂಗಾಲದ ಡೈಆಕ್ಸೈಡ್, ಮಿಥೇನ್, ನೈಟ್ರಸ್ ಆಕ್ಸೈಡ್ಗಳು. ಈ 3 ಅನಿಲಗಳು ವಾತಾವರಣವನ್ನು ಸೇರುತ್ತಿರುವ ಪ್ರಮಾಣ ಹೆಚ್ಚಾಗಿದೆ. 2022ಕ್ಕೆ ಹೋಲಿಸಿಕೊಂಡ್ರೆ 2023ರಲ್ಲಿ ಈ 3 ಅನಿಲಗಳ ಸೋರಿಕೆ ಇರುತ್ತಲೇ ಇದೆ. ಓಕೆ, ಇದು ಇಂಪಾರ್ಟೆಂಟ್ ನೋಡಿ. ಅದೇ ರೀತಿ ಸಮುದ್ರದ ಮೇಲ್ಮೈ ತಾಪಮಾನ ಏರಿಕೆ, ನೆಕ್ಸ್ಟ್ ಕಡಿಮೆ ಆಗುತ್ತಿರುವ ಹಿಮಗಡ್ಡೆ ಪದರು. ಓಕೆ, ಇಷ್ಟು ಗೊತ್ತಾಯ್ತಾ. ನೆಕ್ಸ್ಟು ಇಲ್ಲಿ ವರ್ಲ್ಡ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಇದೆ, ವರ್ಲ್ಡ್ನಾಗ ಇದೆ. ನಮ್ಮ ಇಂಡಿಯಾದಾಗ ಇದೆಯಾ? ಇದೆ, ಭಾರತೀಯ ಹವಾಮಾನ ಇಲಾಖೆ ಇದೆ. ಅದು ಯಾವಾಗ ಸ್ಥಾಪನೆ ಆಗಿತ್ತಪ್ಪ ಅಂದರೆ ಜನವರಿ 15, 1875ರಲ್ಲಿ. ಕೇಂದ್ರ ಕಚೇರಿಯಲ್ಲಿದೆಪ್ಪ ಅಂದರೆ ನವದೆಹಲಿಯಲ್ಲಿದೆ. ಓಕೆ, ಇದಕ್ಕೆ ರೆಸ್ಪಾನ್ಸಿಬಲ್ ಯಾರಪ್ಪ ಅಂದರೆ ಕಿರಣ್ ರಿಜಿಜು ಅಂತೇಳಿ ಮಿನಿಸ್ಟರ್ ರೆಸ್ಪಾನ್ಸ್ ಆಗ್ತಾರೆ. ಓಕೆ, ಇಷ್ಟು ಗೊತ್ತಿದ್ರೆ ಸಾಕು. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟು ಪೆಸ್ಪಾಲಜಿ ಎಂಬ ಪದವು ಯಾವುದಕ್ಕೆ ಸಂಬಂಧಿಸಿದೆ ಅಂತಿದೆ. ಇದಕ್ಕೆ ಸಂಬಂಧಪಟ್ಟಿದ್ದ ನೋಡಿ ಆಪ್ಷನ್ನು ಚುನಾವಣೆ, ಜನಸಂಖ್ಯೆ, ಭೌಗೋಳಿಕ ಪ್ರದೇಶ, ರಾಜಕೀಯ ವ್ಯವಸ್ಥೆ. ಇದಕ್ಕೆ ಸಂಬಂಧಪಟ್ಟ ಸರಿಯಾದ ಆನ್ಸರ್ ಬಂದು ಚುನಾವಣೆ. ಓಕೆ, ಚುನಾವಣೆ ಸಂಬಂಧಪಟ್ಟಿದೆ, ಇದು ಕರೆಕ್ಟ್ ಆನ್ಸರ್. ಓಕೆ, ನೋಡಿ ಇಲ್ಲಿ ಆರ್ಟಿಕಲ್ ಇದೆ ಸಂಪಾದಕಿ ಒಳಗೆ ಚುನಾವಣೆ ಆಯೋಗ ಕೈಗೊಂಬೆ ಆಯುಕ್ತರನ್ನು ಹೊಂದೋ ಉದ್ದೇಶ ಅಂತ ಇದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ ತುಂಬ ನೀಟಾಗಿ ಬಂದಿದೆ. ಇದನ್ನು ಕರೆಕ್ಟಾಗಿ ಓದ್ಕೋಬೇಕು. ಸಂಪಾದಕಿ ಮಾತ್ರ ಪ್ರಜಾವಾಣಿ ಪತ್ರಿಕೆ ಒಟ್ಟ ಮಿಸ್ ಮಾಡಬಾರ್ದು ನೀವು. ಓಕೆ, ಇದಕ್ಕೆ ಈ ಆರ್ಟಿಕಲ್ ಪೂರ್ತಿ ಏನಿದೆ ಅಂತೇಳಿ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ನೋಡೋಣ. ಓಕೆ, ನೋಡಿ, ಪ್ರಜಾವಾಣಿ ಸಂಪಾದಕಿಯಲ್ಲಿ ಬಂದಿರುವ ಆರ್ಟಿಕಲ್ ವೆರಿ ಇಂಪಾರ್ಟೆಂಟ್ ಇದೆ. ಚುನಾವಣೆ ಸಂಬಂಧಪಟ್ಟಂಥ ಚುನಾವಣಾ ಆಯುಕ್ತರ ನೇಮಕ ಸಂಬಂಧಪಟ್ಟಂಥ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅಲ್ಲೇನಿದೆ ಅಂದರೆ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರ ನೇಮಕಕ್ಕೆ ಸಂಬಂಧಿಸಿದ ತಿದ್ದುಪಡಿಗಳನ್ನು ಮಾಡಲಾಗಿರುವ ಮಸೂದೆಯನ್ನು ಈ ಚಳಿಗಾಲ ಅಧಿವೇಶನದಲ್ಲಿ ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಆಡಳಿತಾರೂಢ ಪಕ್ಷವು ಮಸೂದೆಯನ್ನು ಮಂಡಿಸಿದೆ. ಓಕೆ, ಈ ಮಸೂದೆಯಲ್ಲಿ ಇರುವ ಅಂಶಗಳು ಸಂವಿಧಾನಬದ್ಧ ಹುದ್ದೆಗಳ ನೇಮಕಾತಿಗಳನ್ನು ನಡೆಸುವಾಗ ಪಾಲಿಸಬೇಕಾದ ಮಾನದಂಡಗಳನ್ನು ಒಳಗೊಂಡಿಲ್ಲ ಎಂಬುದು ಈ ಸಂಚಿಕೆಯಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಓಕೆ, ನೋಡಿ, ಟೋಟಲ್ ಆಗಿ ಏನಿದೆಪ್ಪ ಅಂದ್ರೆ ಆರ್ಟಿಕಲ್ ಚುನಾವಣಾ ಆಯುಕ್ತರನ್ನಾಗಿ ಯಾರನ್ನು ನೇಮಕ ಮಾಡಬೇಕು ಎಂಬುದನ್ನು, ಅಂದರೆ ಕೇಂದ್ರ ಚುನಾವಣಾ ಮುಕ್ತ ಆಯುಕ್ತರು ನೇಮಕ ಮಾಡ್ತಾರಲ್ಲ, ಯಾರನ್ನು ನೇಮಕ ಮಾಡಬೇಕು ಎಂಬುದನ್ನು, ಯಾರ್ಯಾರು ಸೇರಿ ನೇಮಕ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಚುನಾವಣಾ ಆಯುಕ್ತರನ್ನಾಗಿ ಯಾರನ್ನು ನೇಮಕ ಮಾಡಬೇಕು ಎಂಬುದನ್ನು ಪ್ರಧಾನಮಂತ್ರಿ, ಲೋಕಸಭೆ ವಿರೋಧ ಪಕ್ಷ ನಾಯಕ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ತೀರ್ಮಾನಿಸಬೇಕೆಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು. ಓಕೆ, ಅದು ಸಂಪಾದಕೀಯೊಳಗೆ ಇರುವಂಥ ಪಾಯಿಂಟ್ಸ್ ಇದೆ. ಓಕೆ, ಆದರೆ ಕೇಂದ್ರ ಸರ್ಕಾರವು ಇತ್ತೀಚೆಗೆ ಬಿಲ್ ಪಾಸ್ ಮಾಡಿದ ರಾಜ್ಯಸಭೆಯಲ್ಲಿ ಅದರಲ್ಲಿ ಏನಿದೆ, CGI ಅವರನ್ನು ನೇಮಕ ಪ್ರಕ್ರಿಯೆಯಿಂದ ಹೊರಗೆ ಇರಿಸಿದೆ. ಮಸೂದೆಯ ಪ್ರಕಾರ ಆಯ್ಕೆ ಸಮಿತಿಯಲ್ಲಿ ಪ್ರಧಾನಿ, ಕೇಂದ್ರ ಸಂಪುಟದ ಒಬ್ಬ ಸದಸ್ಯರು ಹಾಗೂ ಲೋಕಸಭೆಯ ಅತಿ ದೊಡ್ಡ ವಿರೋಧ ಪಕ್ಷದ ನಾಯಕರು. ಅಂದರೆ ಇಲ್ಲೇನು ಅರ್ಥ ಆಗುತ್ತೆ ನಿಮಗೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನು ಹೊರಗಿಡಲಾಯಿತು. ಓಕೆ, ಇದನ್ನೇ ಅಲ್ಲೇ ಸಂಪಾದಕೀಯರು ವಿಶ್ಲೇಷಣೆ ಮಾಡಿ ಕೊಡಲಾಗಿದೆ. ಇಷ್ಟು ಸಂಪಾದಕಿ ಇರುವುದು ವಿಷಯ ಇಷ್ಟೇ. ಓಕೆ, ಇದು ಕ್ಲಿಯರ್ ಇರಲಿ. ಹಾಗಾದರೆ ಚುನಾವಣಾ ಒಂದು ವಿಷಯ ಬಂತಲ್ಲ, ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರು ವಿಷಯ ಬಂತು. ಹಂಗಾಗಿ ನಾವು ಕೇಂದ್ರ ಚುನಾವಣಾ ಬಗ್ಗೆ ಸಂಬಂಧಪಟ್ಟಂಥ ಸ್ವಲ್ಪ ಮಾಹಿತಿಯನ್ನು ರಿವಿಷನ್ ಮಾಡ್ಕೊಂಬಿಡೋಣ. ಓಕೆ, ನೋಡಿ, ಭಾಗ 15 ಏನು ಹೇಳುತ್ತೆ, ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಹೇಳ್ತದೆ. ಓಕೆ, ಸಂವಿಧಾನದ ವಿಧಿ 324ರಿಂದ 329ರವರೆಗೆ ಚುನಾವಣಾ ಆಯೋಗದ ಬಗ್ಗೆ ಹೇಳ್ತದೆ. ಓಕೆ, ಪ್ರಸ್ತುತ ಚುನಾವಣಾ ಆಯುಕ್ತರಾದ ರಾಜೀವ್ ಕುಮಾರ್. ಓಕೆ, ಕೇಂದ್ರ ಚುನಾವಣಾ ಆಯೋಗ ಸ್ಥಾಪನೆ ಆಗಿದ್ದು ಜನವರಿ 25, 1951. ಇದನ್ನೇನು ಕರೀತಾರ, ನಿರ್ವಾಚನ ಸದನ ಎಂದು ಕರೀತಾರೆ. ಓಕೆ, ಕೇಂದ್ರ ಚುನಾವಣಾ ಆಯೋಗ ಏನಿದೆ, 3 ಸದಸ್ಯ ಪೀಠವಾಗಿದೆ. ಅಂದರೆ ಚುನಾವಣಾ ಆಯೋಗವು 3 ಸದಸ್ಯ ಪೀಠವಾಗಿದೆ. ಕೇಂದ್ರ ಚುನಾವಣಾ ಆಯೋಗವು ಒಬ್ಬರು ಆಯುಕ್ತರು ಮತ್ತು 2 ಇತರ ಆಯುಕ್ತರನ್ನು ಹೊಂದಿರುತ್ತದೆ. ಓಕೆ, ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷಗಳು. ಕೇಂದ್ರ ಚುನಾವಣಾ ಆಯೋಗದ 2 ಆಯುಕ್ತರ ಅಧಿಕಾರಾವಧಿ ನೋಡಿ, ಮುಖ್ಯ ಚುನಾವಣಾ ಆಯುಕ್ತರದ ಇದನ್ನ ಬೇರೆ ಇದೆ. ಓಕೆ, ಅಲ್ಲೇನಿದೆ 6 ವರ್ಷ 65, ಇಲ್ಲೇ 6 ವರ್ಷ 62 ವರ್ಷಗಳು. ಓಕೆ, ಇದು ಕ್ಲಿಯರ್ ಇರಲಿ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸಬಾದ ವಿಧಾನದಲ್ಲಿ ಮಾತ್ರ ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಪದಚ್ಯುತಿಗೊಳಿಸಬಹುದು. ಅಂದರೆ ಇಂಪಿಚ್ಮೆಂಟ್ ಮಾಡೋದು ಏನು ಮಾಡ್ತಾರೆ ಅಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯನ್ನು ಇಂಪಿಚ್ಮೆಂಟ್ ಮಾಡೋದು ಏನು ಬಳಸ್ತಾರೆ ರೂಲ್ಸು, ಅದನ್ನೇ ಬಳಸೋದ್ರ ಮೂಲಕ ಮಾತ್ರ ಇವರನ್ನು ಮುಖ್ಯ ಚುನಾವಣಾ ಆಯುಕ್ತರನ್ನು ಇಂಪಿಚ್ಮೆಂಟ್ ಮಾಡಬಹುದು. ಬೇರೆ ಯಾವುದೂ ಅವಕಾಶ ಇಲ್ಲ. ಓಕೆ, ನೆಕ್ಸ್ಟ್
ಮಲದ ಗುಂಡಿಯನ್ನು ಮನುಷ್ಯರ ಕೈಯಿಂದಲೇ ನೇರವಾಗಿ ಸ್ವಚ್ಛಗೊಳಿಸುವುದನ್ನು ಭಾರತ ಸರ್ಕಾರವು ಯಾವ ವರ್ಷ ನಿಷೇಧ ಮಾಡಿದೆ? ಒಂದನೇ ಆಪ್ಷನ್ ಇದೆ 93 ಇದೆ, 2013 ಇದೆ, 1970 ಇದೆ, 1994 ಇದೆ. ಓಕೆ, ಓವರಾಲ್ ಇದಕ್ಕೆ ಸರಿಯಾದ ಆನ್ಸರ್ ಬಂದು 1993. ಓಕೆ ನೋಡಿ, ಸಂಪಾದಕಿ ಒಳಗೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಓಕೆ, ಮಕ್ಕಳಿಂದ ಮಲದ ಗುಂಡಿ ಸ್ವಚ್ಛತೆ ರೋಗಗ್ರಸ್ತ ಮನಸ್ಸಿಗೆ ಬೇಕಿದೆ ಮದ್ದು. ಓಕೆ, ಇದು ಚೆನ್ನಾಗಿ ಕೊಟ್ಟಿದ್ದಾರೆ, ಸ್ವಲ್ಪ ಅದನ್ನು ನೋಡಿಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಇದು ಎಲ್ಲಿ ನಡೀತಿದೆ ಘಟನೆ ಅಂದರೆ ಕೋಲಾರ ಜಿಲ್ಲೆ ನಡೀತದೆ, ಯಲ್ಲವಲಹಳ್ಳಿ ಪ್ರಕರಣ. ಓಕೆ, ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ನೋಡೋಣ. ಓಕೆ ನೋಡಿ, ಮಲದ ಗುಂಡಿ. ಓಕೆ, ಮಲದ ಗುಂಡಿಯನ್ನು ಕೈಯಿಂದಲೇ ಸ್ವಚ್ಛಗೊಳಿಸುವುದನ್ನು ಭಾರತ ಸರ್ಕಾರವು 1993ರಲ್ಲಿ ನಿಷೇಧ ಮಾಡಿದೆ. ಓಕೆ, 2013ರಲ್ಲಿ ಒಳಚರಂಡಿ, ಮಲದ ಗುಂಡಿ, ಸೆಪ್ಟಿ ಟ್ಯಾಂಕರ್ಗಳನ್ನು ನೇರವಾಗಿ ಕಾರ್ಮಿಕರನ್ನು ಬಳಸಿಕೊಳ್ಳುವುದನ್ನು ನಿಷೇಧಿಸಲಾಗಿದೆ. ಅಂದರೆ 2013ರಲ್ಲಿ ಅದನ್ನು ನಿಷೇಧ ಮಾಡಲಾಗಿದೆ. ಗುಪ್ತರ ಆಡಳಿತ ಅವಧಿಯಲ್ಲಿ ಸ್ವಚ್ಛತಾ ಕೆಲಸಗಳಿಗೆ ಜಾತಿ ಆಧಾರಿತ ಜನಗಳನ್ನು ನೇಮಕ ಮಾಡುವುದನ್ನು ಯೋಜನೆಯನ್ನು ಆರಂಭವಾಗಿದ್ದ ಅಲ್ಲಿಂದ ಅಂತೆ, ಗುಪ್ತರ ಕಾಲದಲ್ಲಿ. ಓಕೆ, ಈ ಪದ್ಧತಿ ಅಂದರೆ ಈ ಮಲದ ಗುಂಡಿ ಸ್ವಚ್ಛತಾ ಪದ್ಧತಿಯನ್ನು ಪ್ರಬಲವಾಗಿ ವಿರೋಧಿಸಿದ ಸಾಮಾಜಿಕ ಹೋರಾಟಗಾರಪ್ಪ ಅಂದರೆ ಬಿಂಜ್ವಾಡ್ ವಿಲ್ಸನ್. ಓಕೆ, 1970ರ ದಶಕದಲ್ಲಿ ಭಾರತದಲ್ಲಿ ಬಿಂದೇಶ್ವರ್ ಪಾಠಕ್ ಅವರು ಸುಲಭ ಭಾರತದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸುವ ಮತ್ತು ನಿರ್ವಹಿಸುವ ಪರಿಕಲ್ಪನೆಯನ್ನು ಪರಿಚಯಿಸಿದರು. ಯಾರಂದ್ರೆ ಬಿಂದೇಶ್ವರ್ ಪಾಠಕ್. ಓಕೆ, ನೆಕ್ಸ್ಟ್ ನೋಡಿ, ಕರ್ನಾಟಕ ಕ್ರಿಕೆಟ್ ತಂಡವು ಇದುವರೆಗೆ ಎಷ್ಟು ಬಾರಿ ರಣಜಿ ಟ್ರೋಫಿ ಚಾಂಪಿಯನ್ ಆಗಿದೆ ಅಂತಿದೆ. ಓಕೆ ನೋಡಿ, ಒಂದನೇ ಆಪ್ಷನ್ ಇದೆ 8 ಇದೆ, 15 ಇದೆ, 41 ಇದೆ, 28 ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದು 8. ಓಕೆ, ಇಲ್ಲಿ 41 ಇದೆ. ಇದು ಯಾವುದಪ್ಪ ಅಂದರೆ ಮುಂಬೈ. ಓಕೆ, ಮುಂಬೈ ತಂಡ ಇದುವರೆಗೆ ಒಟ್ಟು 41 ಬಾರಿ ಚಾಂಪಿಯನ್ ಆಗಿದೆ. ಇಲ್ಲಿ ಆರ್ಟಿಕಲ್ ಇದೆ ಅಂದರೆ ದೇಶಿ ಕ್ರಿಕೆಟ್ ಅಂತಿಮ ಹಂತದಲ್ಲಿ ಎಡುತ್ತಿರುವ ರಾಜಸ್ಥಾನ ಅಂದರೆ ನಾಕೌಟ್ ಹಂತದಲ್ಲಿ ಅಲ್ಲಿ ಮಟ್ಟ ಚೆನ್ನಾಗಿ ಆಡ್ತಾರೆ, ಬಟ್ ಅಲ್ಲಿ ಮಟ್ಟ ಹೋದ ತಕ್ಷಣ ಅಲ್ಲಿ ಸೋಲ್ತಾರೆ. ಹಂಗಂದ್ರೆ ನಮ್ಮ RCB ಟೈಪ್ ಅದು ಆ ಥರ ಆಗಿದೆ. ಓಕೆ, ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಇದೆ, ಅದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ನೆಕ್ಸ್ಟ್ ಸ್ಲೈಡ್ ನೋಡೋಣ. ನೋಡಿ, ರಣಜಿ ಪಂದ್ಯಾವಳಿಯನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಆಯೋಜಿಸುತ್ತದೆ. ಯಾರಂದ್ರೆ BCCI ಅವರು ಆಯೋಜಿಸ್ತಾರೆ. ಮೊದಲ ಆವೃತ್ತಿ ನಡೆದಿದ್ದಾವ 1934-33ರಲ್ಲಿ. ಪ್ರಸ್ತುತ ಚಾಂಪಿಯನ್ ಯಾವುದಪ್ಪ ಅಂದರೆ ಸೌರಾಷ್ಟ್ರ. ಅತ್ಯಂತ ಹೆಚ್ಚು ಬಾರಿ ಚಾಂಪಿಯನ್ ಯಾರಪ್ಪ? ಮುಂಬೈ 41. ಓಕೆ, ವಿಜಯ್ ಹಜಾರೆ ಟ್ರೋಫಿ ಕ್ರಿಕೆಟ್ ಆಟಕ್ಕೆ ಸಂಬಂಧಿಸಿದೆ. 2023ರ ಚಾಂಪಿಯನ್ ಹರಿಯಾಣ, ರನ್ನರ್ ಅಪ್ ರಾಜಸ್ಥಾನ್. ಕರ್ನಾಟಕ ಕ್ರಿಕೆಟ್ ತಂಡ ಒಟ್ಟು 8 ಬಾರಿ ರಣಜಿ ಚಾಂಪಿಯನ್ ಆಗಿದೆ. ಕರ್ನಾಟಕ ತಂಡದ ಪ್ರಸ್ತುತ ನಾಯಕ ಯಾರಪ್ಪ ಅಂದರೆ ವಿನಯ್ ಕುಮಾರ್. ಓಕೆ, ಇಷ್ಟು ನೋಡಿ, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಸ್ಥಾಪನೆಯಾದ ವರ್ಷ ಅಂದರೆ ಟ್ರಾಯ್ 1997 ಇದೆ, 2003 ಇದೆ, 74 ಇದೆ, 92. ಇದಕ್ಕೆ ಸರಿಯಾದ ಆನ್ಸರ್ ಬಂದು 1997. ಇದು ಯಾಕೆ ನ್ಯೂಸ್ನೇ ಬಂತಪ್ಪ ಅಂದರೆ ಟ್ರಾಯ್ ಅನ್ನೋದು ಇದರಲ್ಲಿ ಆರ್ಟಿಕಲ್ನ ಪೂರ್ತಿ ಓದಿದ್ರೆ ನೀವು ಗೊತ್ತಿರುತ್ತೆ. ಇಲ್ಲಿ ಟ್ರಾಯ್ ಎಂಬ ವರ್ಡ್ ನ್ಯೂಸ್ನೇ ಬಂತು. ಅದಕ್ಕೆ ಸಂಬಂಧಪಟ್ಟಂತೆ ಈ ಆರ್ಟಿಕಲನ್ನು ಈ ಪ್ರಶ್ನೆಯನ್ನು ಆಯ್ದುಕೊಂಡಿದ್ದೇನೆ. ಅದು ಇಂಪಾರ್ಟೆಂಟ್ ಆಗ್ತದೆ, ಇಷ್ಟು ಓದಿದ್ರೆ ಸಾಕು. ಇದು ಸಂಬಂಧಪಟ್ಟಂಥದ್ದು ಸ್ವಲ್ಪ ಮಾಹಿತಿಯನ್ನು ಮುಂದೋಣ. ನೋಡಿ, ದೂರ ಸಂಪರ್ಕ ಕೇಂದ್ರ ಸರ್ಕಾರ ಹೆಚ್ಚಿನ ಅಧಿಕಾರ ನಿಯಂತ್ರಣ. ಓಕೆ, ಇದು ಆರ್ಟಿಕಲ್ ಇದೆ, ಇದು ಸ್ವಲ್ಪ ಮಾಹಿತಿ ನೋಡೋಣ. ಓಕೆ ನೋಡಿ, ಟ್ರಾಯ್ ಅಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಓಕೆ, ಸ್ಥಾಪನೆಯಾದ ವರ್ಷ ನೋಡಿ ಫೆಬ್ರವರಿ 20, 1997. ಪ್ರಸ್ತುತ ಇದರ ಅಧ್ಯಕ್ಷರು PD ವಘೇಲಾ. ಓಕೆ ನೋಡಿ, ಕೇಂದ್ರ ರೈಲ್ವೆ, IT, ಎಲೆಕ್ಟ್ರಾನಿಕ್ ಮತ್ತು ದೂರಸಂಪರ್ಕ ಸಚಿವ ಅಶ್ವಿನಿ ವೈಷ್ಣವ್. ಓಕೆ, ಇಷ್ಟು ಕೂದಿದ್ರೆ ಸಾಕು. ಓಕೆ, ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಇಲ್ಲಿವರೆಗೆ ನಮ್ಮ ಕ್ಲಾಸನ್ನು ಕೇಳೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ದಯವಿಟ್ಟು ನಮಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಕೆಲವು ದಿನಗಳಿಂದ ನಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರುವ ಕಾರಣದಿಂದ ಕಂಟಿನ್ಯೂಸ್ ಆಗಿ ಕ್ಲಾಸ್ ಮಾಡೋಕ್ಕಾಗಿರಲ್ಲ. ಇವಾಗ ಸ್ವಲ್ಪ ಹುಷಾರಿಲ್ಲ. ದಯವಿಟ್ಟು ಸ್ನೇಹಿತರೆ, ಬರುವಂಥ ದಿನಗಳಲ್ಲಿ ಕಂಟಿನ್ಯೂ ಕ್ಲಾಸ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ನಮಸ್ಕಾರ ಸ್ನೇಹಿತರೆ.